ಪ್ರಭಾವ ಪದ್ಧತಿಯ 57ನೆಯ ಶ್ಲೋಕದಲ್ಲಿ, ಅಂದರೆ ಪಾದುಕಾ ಸಹಸ್ರದ 87ನೆಯ ಶ್ಲೋಕದಲ್ಲಿ, ಪಾದುಕಾ ದೇವಿಯನ್ನ ತಮ್ಮ ತಲೆಯಲ್ಲಿ ಧರಿಸದ ಅಸುರರು ಕೂಡ ಪಾದುಕಾ ದೇವಿಯನ್ನ ಧರಿಸುವಂತೆ ಆಗುತ್ತದೆ ಅಂತಾರೆ ದೇಶಿಕರು. ಶ್ಲೋಕ ನೋಡೋಣ. ದೈತ್ಯಾದಿಪಾನಾಂ ಬಲಿನಾಂ ಕಿರೀಟಾಃ ನಿಕ್ಷೇಪಣಂ ತೇ ಯದಿ ನಾಭ್ಯನಂದನ್ ರಂಗೇಶ ಪಾದಾವನಿ ರಂಗಧಾಮ್ನಃ ಸೋಪಾನತಾಂ ಪ್ರಾಪ್ಯ ವಹಂತ್ಯಮೀ ತ್ವಾಂ. ರಂಗೇಶ ಪಾದಾವನಿ, ಶ್ರೀರಂಗನಾಥನ ಪಾದವನ್ನು ಕಾಪಾಡುವ ಪಾದುಕೆಯೇ, ತೇ ನಿನ್ನ, ನಿಕ್ಷೇಪಣಂ ಇಟ್ಟುಕೊಳ್ಳುವುದಾದ, ಬಲಿನಾಂ ಬಲವುಳ್ಳವರಾದ, ದೈತ್ಯಾದಿಪಾನಾಂ ಅಸುರಶ್ರೇಷ್ಠರ, ಕಿರೀಟಾಹ ಕಿರೀಟಗಳು, ನಾಭ್ಯನಂದನ್ ಯದಿ ಸಂತೋಷದಿಂದ ಒಪ್ಪಿಕೊಳ್ಳದೆ ಹೋದರೆ, ಅಮಿ ಆ ಕಿರೀಟಗಳು, ರಂಗಧಾಮ್ನಃ ಶ್ರೀರಂಗ ವಿಮಾನಕ್ಕೆ, ಸೋಪಾನತಾಂ ಮೆಟ್ಟಿಲುಗಳಾಗಿ ಆಗುವುದನ್ನ, ಪ್ರಾಪ್ಯ ಹೊಂದಿ, ತ್ವಾಂ ನಿನ್ನನ್ನು, ವಹಂತಿ ವಹಿಸುತ್ತವೆ. ಅಸುರರು ಮೌಢ್ಯದಿಂದ ಪಾದುಕಾ ದೇವಿಯನ್ನ ತಮ್ಮ ತಲೆಯಲ್ಲಿ ಧರಿಸಲು ಸಮ್ಮತಿಸದೇ ಇದ್ದರೆ, ಭಗವಂತ ಅವರುಗಳನ್ನ ನಿಗ್ರಹಿಸಿ ಅವರ ಕಿರೀಟವನ್ನ ಕಿತ್ತು ಅದರಲ್ಲಿರುವ ರತ್ನಗಳನ್ನ, ಮಣಿಗಳನ್ನ ಶ್ರೀರಂಗ ವಿಮಾನಕ್ಕೆ ಮೆಟ್ಟಿಲುಗಳನ್ನಾಗಿ ಎಳೆದು ಬಿಡುತ್ತಾನೆ. ಅಂದ್ರೆ ಶ್ರೀರಂಗ ವಿಮಾನಕ್ಕೆ ಇರುವ ಮೆಟ್ಟಿಲುಗಳಲ್ಲಿ ಹುದುಗಿಸಿ ಬಿಡುತ್ತಾನೆ. ಭಗವಂತ ಶ್ರೀರಂಗ ವಿಮಾನಕ್ಕೆ ತೆರಳುವಾಗ ಅವನ ಪಾದದಲ್ಲಿರುವ ಪಾದುಕಾ ದೇವಿ ಆ ರತ್ನಗಳನ್ನ ಮೆಟ್ಟಿ ಅಸುರರಿಗೂ ಅವಳನ್ನ ತಲೆಯಲ್ಲಿ ಧರಿಸಿದ ಭಾಗ್ಯ ಸಿಗುವಂತೆ ಮಾಡುತ್ತಾಳೆ. ಹಾಗಾಗಿ ಎಲೈ ಪಾದುಕಾ ದೇವಿಯೇ, ನಿನ್ನನ್ನ ತಮ್ಮ ತಲೆಯಲ್ಲಿ ಧರಿಸದವರಿಗೂ ಧರಿಸಿದವರಿಗೂ ನೀನು ಕೃಪೆ ಮಾಡುತ್ತೀಯೇ ಅಂತಾರೆ ದೇಶಿಕರು. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.